ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಈ ಒಂದು ಶುಭ ಮುಂಚಾನೆಯ ಪುನರುತ್ಥಾನ ದಿನದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಕಳೆದ 2 ತಿಂಗಳುಗಳ ಕಾಲ ಈ ನೂತನ ವರ್ಷದಲ್ಲಿ ಕಾದು ಕಾಪಾಡಿ ಬಲಪಡಿಸ್ತಾ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಆಧರಿಸ್ತಾ ಸರಿಪಡಿಸ್ತಾ ಬರ್ತಾ ಇದ್ದಾರೆ ಪ್ರಿಯರೇ. ಸೊ ಅನೇಕ ಪರಿಸ್ಥಿತಿಗಳಲ್ಲಿ ದೇವರು ನಮಗೆ ಸಹಾಯಕನಾಗಿದ್ದರು. ಎದುರಿಸಲಿಕ್ಕೆ ದೇವರು ನಮಗೆ ಬಲವನ್ನು ಕೊಟ್ಟರು, ಬಲಹೀನತೆಯಲ್ಲಿ ಆರೋಗ್ಯವನ್ನು ಕೊಟ್ಟರು, ಹೌದಲ್ವಾ? ಅದೇ ರೀತಿಯಲ್ಲಿ ಈ 3ನೇ ತಿಂಗಳು ಮಾರ್ಚ್ ತಿಂಗಳ ಮೊದಲನೆಯ ಪುನರುತ್ಥಾನ ದಿನದಲ್ಲಿ ನಾವು ಆತನ ಸನ್ನಿಧಾನದಲ್ಲಿ ಒಟ್ಟಾಗಿ ಸೇರಿ ಆತನ ಆರಾಧಿಸುವಂತೆ ದೇವರು ಮತ್ತೊಂದು ಅವಕಾಶವನ್ನು ಒದಗಿಸಿಕೊಟ್ಟಿರುವಾಗ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಈ ಒಂದು ದಿನ ಏರ್ಪಡಿಸಿದ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 138ನೇ ಕೀರ್ತನೆ 2ನೇ ವಚನ. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ಆಮೇನ್. ಭಕ್ತನೆಷ್ಟು ಅದ್ಭುತವಾಗಿ ದೇವರ ಸನ್ನಿಧಿ ಅಂದರೆ ಎಷ್ಟು ಪ್ರಾಮುಖ್ಯತೆಯನ್ನು ತನ್ನ ಜೀವನದಲ್ಲಿ ಕೊಟ್ಟಿದ್ದಾರೆ. ಆತನ ಕೃಪಾ ಸತ್ಯತೆಯ ನಾಮಕ್ಕೋಸ್ಕರ ಆತನನ್ನು ಎಷ್ಟು ಘನಪಡಿಸ್ತಾ ಇದ್ದಾರೆ, ಕೊಂಡಾಗ್ತಾ ಇದ್ದಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಿಜವಾಗಿಯೂ ಆ ಭಕ್ತನ ಒಂದು ರೀತಿಯ ಒಂದು ಮನಸ್ಸು ನಮಗಿದೆಯಾ? ನಮ್ಮ ಹೃದಯದಲ್ಲಿ ಅಷ್ಟೇ ಆಸಕ್ತಿ ಉಳ್ಳವರಾಗಿದ್ದೇವಾ? ದೇವರ ಸನ್ನಿಧಾನಕ್ಕೆ ಹೋಗಲಿಕ್ಕೆ ನಾವೆಷ್ಟು ಕಾತುರದಿಂದ ಕಾದಿದ್ದೇವೆ. ನಾವು ಅನೇಕ ಸಂದರ್ಭದಲ್ಲಿ ಲೋಕ ಸಂಬಂಧವಾದ ಕಾರ್ಯಗಳಿಗೆ ಎಷ್ಟೋ ಸಿದ್ಧತೆಗಳನ್ನ ಮಾಡ್ಕೊಳ್ತೇವೆ. ಒಂದು ವಿವಾಹಕ್ಕೆ ಹೋಗುವಂಥದ್ದಾಗಿರ್ಬೋದು, ಮತ್ತೊಂದು ಒಂದು ಪ್ರೋಗ್ರಾಮಿಗೆ ಫಂಕ್ಷನ್ಸ್ಗೆ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಬಿ ಪ್ರಿಪೇರ್ಡ್ ಆಗಿರ್ತೇವೆ. ಏನು ತೆಗೆದುಕೊಂಡು ಹೋಗಬೇಕು, ಏನು ತೆಗೆದುಕೊಂಡು ಹೋಗಬಾರ್ದು, ಹೇಗೆ ಹೋಗಬೇಕು, ಹೇಗೆ ರೆಡಿ ಆಗಬೇಕು, ಎಲ್ಲಿಗೆ ಹೋಗಬೇಕು, ಯಾವ ಟೈಮಿಗೆ ಹೋಗಬೇಕು, ಇದೆಲ್ಲ ಬಿ ಪ್ರಿಪೇರ್ಡ್ ಆಗಿ ಸಿದ್ಧತೆ ಉಳ್ಳವರಾಗಿ ನಾವು ಹೋಗ್ತೇವೆ. ನಿಜವಾಗಿಯೂ ನಾವು ದೇವರ ಸನ್ನಿಧಾನಕ್ಕೆ ಹೋಗ್ಲಿಕ್ಕೆ ಅದೇ ಸಿದ್ಧತೆ ನಾವು ಮಾಡ್ಕೊಳ್ತಿದ್ದೀವ? ಅಷ್ಟೇ ಆಸಕ್ತಿಯಿಂದ ನಾವು ಸಿದ್ಧರಾಗ್ತಾ ಇದ್ದೇವ? ಅಷ್ಟೇ ಉತ್ಸಾಹದಿಂದ ನಾವು ಸಿದ್ಧರಾಗ್ತಾ ಇದ್ದೇವ? ಒಂದು ಬಾರಿ ಮುಂಜಾನೆ ಆಲೋಚನೆ ಮಾಡೋಣ. ದೇವರು ದಿನವನ್ನು ಒದಗಿಸಿ ಕೊಡ್ತಾ ಇದ್ದಾರೆ, ಬದುಕುಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಇನ್ನೂ ಆತನಲ್ಲಿ ಹೆಚ್ಚಾಗಿ ನಾವು ಇನ್ನೂ ಬೆಳಿಬೇಕೆಂಬುದಕ್ಕಾಗಿ, ಇನ್ನೂ ಪರಿಪಕ್ವತೆಗೆ ಬರಬೇಕೆಂಬುದಕ್ಕಾಗಿ ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ಅನೇಕರು ಆಲೋಚನೆ ಮಾಡ್ತಾರೆ, ದೇವರ ಆಲಯಕ್ಕೆ ನೀವು ಹೋಗಲೇಬೇಕಾ, ದೇವರು ನಮ್ಮ ಹೃದಯವನ್ನೇ ದೇವರ ಆಲಯ ಎಂಬುದಾಗಿ ಹಿಡಿದಾರಲ್ಲ ಎಂಬುದಾಗಿ. ಎಲ್ಲ ಸಂದರ್ಭದಲ್ಲೂ ಅದು ಸಾಧ್ಯವಾಗೋದಿಲ್ಲ. ನಾವು ಮನೆಯಲ್ಲಿರುವಾಗಲೂ, ಒಬ್ಬಟ್ಟಿಗರಾಗಿರುವಾಗಲೂ, ಏಕಾಂತವಾಗಿರುವಾಗಲೂ ನಿಜವೇ ನಮ್ಮ ಹೃದಯ ದೇವರ ಆಲಯ ಎಂಬುದಾಗಿ, ದೇವರ ಸನ್ನಿಧಾನ ಎಂಬುದಾಗಿ ನಾವು ನೆನೆಸಿ ನಾವು ಪ್ರಾರ್ಥನೆ ಆಗಿದ್ದೇವೆ. ನಿಜವೇ ಪ್ರಾರ್ಥನೆ ಮಾಡಬೇಕು. ಆದರೆ ದೇವರ ಆಲಯಕ್ಕೆ ಯಾಕೆ ಹೃದಯನ ಹೋಲಿಸಿದ್ದಾರೆ ಅಂದರೆ, ಆ ಆಲಯಕ್ಕೆ ನಾವು ಒಟ್ಟಾಗಿ ಸಭೆಯಾಗಿ ಸೇರಬೇಕು. ಎಲ್ಲೆಲ್ಲಿ ಇರುವಂಥ ಯಾವ್ಯಾವ ಪ್ರದೇಶದಲ್ಲಿರುವಂಥ ಪ್ರತಿ ದೇವ ಭಕ್ತರು ಕೂಡ, ದೇವರ ಮಕ್ಕಳು ಕೂಡ ಒಂದೇ ಸ್ಥಳದಲ್ಲಿ ಐಕ್ಯವಾಗಿ, ಸಂತೋಷವಾಗಿ, ಒಗ್ಗಟ್ಟಾಗಿ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಸತ್ಯಕ್ಕೆ ತಕ್ಕ ರೀತಿಯಲ್ಲಿ ಆರಾಧನೆ ಮಾಡುವಂಥದ್ದು, ಒಂದು ಸನ್ನಿಧಾನದಲ್ಲಿ ಮಾಡುವಂಥದ್ದು, ಅದು ದೇವರಿಗೆ ಮಹಿಮೆ ತರುತ್ತೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಮಕ್ಕಳನ್ನ ಸಭೆಗೆ ಕಳಿಸುವಲ್ಲಿ ನಾವು ಎಷ್ಟು ಆಸಕ್ತರಾಗಿ ಇರ್ತಾ ಇದ್ದೇವೆ, ಎಷ್ಟು ಆಸಕ್ತಿನ ಮಕ್ಕಳನ್ನ ನಾವು ಸಭೆಗೆ ಕಳಿಸ್ತಾ ಇದ್ದೇವೆ. ನಾವು ಮೊದಲು ಪ್ರಿಪೇರ್ ಆಗ್ತಾ ಇದ್ದೇವೆ. ತಂದೆ ತಾಯಿಗಳೇ ಮಕ್ಕಳನ್ನ ಎಲ್ಲಿಗಾರು ಕಳಿಸ್ಬೇಕಂದ್ರೆ ಕರೆಕ್ಟ್ ಟೈಮಿಗೆ ಕಳಿಸ್ತಾ ಇರ್ತೇವೆ. ಅಥವಾ ಲೋಕ ಸಂಬಂಧವಾದ ಕಾರ್ಯಗಳಿಗೆ ಕಳಿಸ್ಬೇಕಂದ್ರೆ ಬಿ ಪ್ರಿಪೇರ್ಡ್ ಆಗಿ, ಆಸಕ್ತಿ ಉಳ್ಳವರಾಗಿ ನಾವು ಕಳಿಸ್ತಾ ಇರ್ತೇವೆ, ನಾವು ಕರ್ಕೊಂಡು ಹೋಗ್ತಾ ಇರ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಅಷ್ಟೇ ಆಸಕ್ತಿಯಿಂದ ಸಭೆಗೆ ಕಳಿಸ್ತಾ ಇದ್ದಾರಾ, ಕರ್ಕೊಂಡು ಬರ್ತಾ ಇದ್ದಾರಾ? ಎಷ್ಟೋ ಲೋಕ ಸಂಬಂಧವಾದ ಕಾರ್ಯಗಳಿಗೆ ಎಷ್ಟೋ ಉತ್ಸಾಹ ತುಂಬಿ ಆಗಿರುತ್ತೆ, ಹೀಗಿರುತ್ತೆ, ಅದು ಇದು ಅಂತ ಹೇಳಿ ಅವರಲ್ಲಿ ಆಸಕ್ತಿಯನ್ನು ತುಂಬಿಸಿ ಅವರಲ್ಲಿ ಸಂತೋಷ ಪಡುವಂತೆ ನಾವು ಲೋಕ ಸಂಬಂಧದ ಕಾರ್ಯಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ದೇವರ ಸನ್ನಿಧಾನಕ್ಕೆ ಕರ್ಕೊಂಡು ಬರುವಾಗ ಅಷ್ಟೇ ಆಸಕ್ತಿ, ಅಷ್ಟೇ ಉತ್ಸಾಹ ಅವರಲ್ಲಿ ತುಂಬುತ್ತಾ ಇದ್ದೇವಾ? ಪ್ರಿಯರೇ, ಮುಂದಿನ ದಿನಗಳಲ್ಲಿ ದೇವರ ಭಯಭಕ್ತಿಯಲ್ಲಿ ಮಕ್ಕಳು ಬೆಳಿಬೇಕಂದ್ರೆ ಈಗದಿಂದಲೇ ಅವ್ರಿಗೆ ಕಲಿಸಿಕೊಡ್ಬೇಕು. ದೇವರ ಸನ್ನಿಧಾನ ಅಂದ್ರೇನು, ದೇವರ ಸನ್ನಿಧಾನಕ್ಕೆ ಹೇಗೆ ಹೋಗಬೇಕು, ಎಷ್ಟು ಆಸಕ್ತಿ ಉಳ್ಳವರಾಗಿರ್ಬೇಕು, ಸನ್ನಿಧಾನಕ್ಕೆ ಹೋದ್ರೆ ಏನು ಲಾಭ, ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಸನ್ನಿಧಾನಕ್ಕೆ. ಮೊದಲು ದೇವರ ಭಯಭಕ್ತಿಯಲ್ಲಿ ಬೆಳೆಸಲಿಕ್ಕೆ ನಾವು ಇಷ್ಟಪಡಬೇಕು, ನಾವು ಕಲಿಸ್ಬೇಕು. ಅದು ನಮ್ಮ ಜವಾಬ್ದಾರಿನೇ. ದೇವರು ಬಹುಮಾನವಾಗಿ ಕೊಟ್ಟದ್ದನ್ನು
ದೇವ್ರು ಖಂಡಿತವಾಗಿಯೂ ಪ್ರಶ್ನೆ ಮಾಡ್ತಾರೆ, ನಾನು ಕೊಟ್ಟಂಥ ಬಹುಮಾನವನ್ನು ಎಷ್ಟು ಜಾಗ್ರತೆಯಾಗಿ ನೀವು ಬೆಳೆಸಿದ್ರೆ, ಎಷ್ಟು ಜಾಗ್ರತೆಯಾಗಿ ನೋಡ್ಕೊಳ್ರಿ, ಆ ಕೊಟ್ಟಂಥ ಬಹುಮಾನ ಹೇಗೆ ನೀವು ಆ ಜಾಗ್ರತೆಯಾಗಿ ನೀವು ಬೆಳೆಸಿದ್ರೆ ಎಂಬುದಾಗಿ ದೇವರು ಕೇಳುವಾಗ ನಾವು ಏನು ಉತ್ತರ ಕೊಡ್ತೇವೆ? ತಂದೆ ತಾಯಿಗಳು ಮೊದಲು ನಾವೇ ಸರಿಪಡಿಸಿಕೊಳ್ಳಬೇಕಾದಂಥ ಅನೇಕ ಪರಿಸ್ಥಿತಿಗಳಿದೆ ಪ್ರಿಯರೇ. ಮೊದಲು ತಂದೆ ತಾಯಿಗಳು ಮೊದಲು ಯಾವಾಗ ಆಸಕ್ತಿ ಉಳ್ಳವರಾಗಿರ್ತೇವೋ, ತಂದೆ ತಾಯಿಗಳನ್ನು ನೋಡುವಂಥ ಮಕ್ಕಳು, ಹಿಂಬಾಲಿಸುವಂಥ ಮಕ್ಕಳು, ಗ್ರಹಿಸುವಂಥ ಮಕ್ಕಳು, ಅವರಲ್ಲೂ ಆಸಕ್ತಿ ಬರುತ್ತೆ. ಮೊದಲು ನಾವು ಸಿದ್ಧರಾಗಬೇಕು, ತಂದೆ ತಾಯಿಗಳು ಸಿದ್ಧರಾಗಬೇಕು. ಯವನಸ್ಥರೇ, ಲೋಕ ಸಂಬಂಧವಾದ ಕಾರ್ಯಗಳಿಗೆ ಎಷ್ಟೋ ಆಸಕ್ತಿಯನ್ನು ತೋರಿಸ್ತೀರಿ, ಆದರೆ ದೇವರ ಸನ್ನಿಧಾನಕ್ಕೆ ಅಷ್ಟೇ ಉತ್ಸುಕತೆಯಿಂದ ಬರ್ತಾ ಇದ್ದೀರಾ. ಬಂದರೂ ಕೂಡ ಬರ್ತೀರಾ, ಅದೇ ಲೋಕ ಸಂಬಂಧವಾದ ಕಾರ್ಯಗಳನ್ನೇ ಸಭೆಗಳಲ್ಲಿ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸಭೆಗಳಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಏನೋ ಬಂದ್ವಿ ಸಭೆಗೆ, ಕೂತ್ಕೊಳ್ರಿ, ಆರಾಧಿಸಿದ್ವಿ, ಒಂದೆರಡು ಹಾಡಾಡುವೆ, ಹೋದ್ವಿ ಅನ್ನುವಂಥ ರೀತಿಯಲ್ಲಿ ಇದ್ದರೆ ಅದರ ಆಶೀರ್ವಾದವನ್ನು ನೀನು ಹೊಂದಿಕೊಳ್ಳೋದಿಲ್ಲ. ದೇವರು ನಮ್ಮ ಮೇಲ್ತೋರಿಕೆಯನ್ನು ನೋಡೋದಿಲ್ಲ. ಮನುಷ್ಯರು ನೋಡ್ತಾ ಇರ್ಬೋದು, ಸಭೆಗೆ ಬಂದ್ರಪ್ಪ ಅಂತ ಹೇಳ್ಬೋದೇನೋ, ಆದರೆ ನೀನು ಸಭೆಗೆ ಬಂದರೂ ಕೂಡ ನಿನ್ನ ಮನಸ್ಸಲ್ಲಿತ್ತು, ನೀನು ಏನೋ ಎಲ್ಲ ಆಲೋಚನೆ ಮಾಡ್ತಾ ಇದ್ದೆ, ನಿನ್ನ ಕಾರ್ಯಗಳು ಎಂತಹವುಗಳು ಎಂಬುದಾಗಿ ದೇವರು ನಿನ್ನ ಹೃದಯವನ್ನು ನೋಡಿ ಆಲೋಚನೆ ಮಾಡಿ ನನ್ನ ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಭಕ್ತನು ಯವನಸ್ಥನೇ, ಯವನ ಪ್ರಾಯದಲ್ಲಿಯೇ ದೇವರನ್ನು ಆರಾಧಿಸ್ತಾ, ಕೊಂಡಾಡುತ್ತಾ, ಮನಪೂರ್ವಕವಾಗಿ ಆರಾಧಿಸ್ತಾ ಇದ್ದ ಅಂಥ ನಿಟ್ಟಿನಲ್ಲಿ ನಾವು ಆರಾಧಿಸ್ತಾ ಇದ್ದೇವ? ಈ ದಿನ ಎಷ್ಟು ಉತ್ಸುಕತೆಯಿಂದ ಸಿದ್ಧತೆಗೊಂಡಿದ್ದೇವೆ ಈ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ದೇವರ ಸನ್ನಿಧಾನಕ್ಕೆ ಹೋಗ್ಲಿಕ್ಕೆ? ಒಂದು ಬಾರಿ ಆಲೋಚನೆ ಮಾಡೋಣ. ಆಸಕ್ತಿ ಬೇಕು. ಮೊದಲು ದೇವರಿಗೆ ನೀನು ಸ್ಥಾನವನ್ನು ಕೊಟ್ಟಾಗ ದೇವರು ನಿನ್ನನ್ನು ಘನಪಡಿಸ್ತಾರೆ. ಮೊದಲು ನೀನು ದೇವರನ್ನು ಘನಪಡಿಸುವಾಗ ದೇವರು ನಿನ್ನನ್ನು ಘನಪಡಿಸ್ತಾರೆ. ಅದಲ್ಲದೆ ಆಶೀರ್ವಾದ ಮಾತ್ರವೇ ಬೇಕು ಎಂಬುದಾಗಿ ಹೇಳಿದ್ರೆ ಸಾಧ್ಯವೇ ಇಲ್ಲ. ಆಶೀರ್ವಾದಕ್ಕೋಸ್ಕರ ಅಲ್ಲ, ದೇವರನ್ನ ಮಹಿಮೆ ಪಡಿಸ್ಕೊಳ್ಳೋಕ್ಕೋಸ್ಕರ ನಮ್ಮಲ್ಲಿ ದೇವರು ಜೀವಿಸುವಂಥವರಾಗಿರ್ಬೇಕು. ಆ ಆಸಕ್ತಿ ಉಳ್ಳವರಾಗಿ ನಾವು ಜೀವಿಸ್ಬೇಕು. ಆಮೇಲೆ ಒಂದು ದಿನ ಪರಿಶುದ್ಧವಾದ ದಿನ, ಒಂದು ದಿನ ದೇವರ ಸಂಧಾನದಲ್ಲಿ ಕಳೆಯುವಂಥದ್ದು 1000 ದಿನಗಳಷ್ಟು ಶ್ರೇಷ್ಠ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆ ಶ್ರೇಷ್ಠತೆ, ಆ ಧನ್ಯತೆ, ಆ ಆಶೀರ್ವಾದ ನಿನಗೆ ಬೇಕು ಅಂದರೆ ಮೊದಲು ನೀನು ದೇವರಿಗೆ ಸ್ಥಾನವನ್ನು ಕೊಟ್ಟು, ಮೊದಲು ನೀನು ದೇವರ ಸಂಧಾನಕ್ಕೆ ಹೋಗಲಿಕ್ಕೆ ಆಸಕ್ತಿ ಉಳ್ಳವರಾಗಿ, ನಿನ್ನ ಕುಟುಂಬ ಆಸಕ್ತಿ ಉಳ್ಳವರಾಗಿ, ದೇವರ ಸಂಧಾನಕ್ಕೆ ಕುಟುಂಬವಾಗಿ ಹೋಗಿ ದೇವರನ್ನು ಆರಾಧಿಸುವಂಥದ್ದು ಎಷ್ಟೋ ಒಳ್ಳೆಯದಾಗಿದೆ ಪ್ರಿಯರೇ. ಸಮೂಹವಾಗಿ ಸೇರಿ ಆರಾಧಿಸುವಂಥದ್ದು. ಆಮೇಲೆ ದೇವರಂಥ ಕೃಪಾಧನ್ಯತೆ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿ ಕೊಟ್ಟು ನಡೆಸಿ, ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ತಿಳಿಸಿ, ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನಾದಂಥ ದೇವರೇ, ಈ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ಈ ವಾಕ್ಯವನ್ನು ಕೇಳ್ತಂಥ ಪ್ರತಿಯೊಬ್ಬರು ಕುಟುಂಬವಾಗಿ ನನ್ನ ಸನ್ನಿಧಾನಕ್ಕೆ ಬಂದು ಆಸಕ್ತಿಯಿಂದ, ಉಲ್ಲಾಸದಿಂದ ಅಪ್ಪ ಮನಪೂರ್ವಕವಾಗಿ ನನ್ನ ಆರಾಧಿಸುವಂಥ ಧನ್ಯತೆ ಎಲ್ಲರಿಗೂ ಒದಗಿಸಿಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.